ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತಿಸ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಕಲಿಕಾ ಬಲವರ್ಧನೆ ಛಾತ್ರಗತಿವಿಧಿ ಪುಸ್ತಕದ ಕೊನೆಯ ಕಲಿಕಾ ಫಲವಾದಂಥ 10ನೇ ಕಲಿಕಾ ಫಲದ ಕುರಿತು ವಿಡಿಯೋನ ಮಾಡ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇದುವರೆಗೂ 6ನೇ ತರಗತಿ ಹಾಗೂ 7ನೇ ತರಗತಿಯ ಛಾತ್ರಗತಿವಿಧಿ ಪುಸ್ತಕದಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ವಿವರಣೆಯನ್ನು ಮಾಡಿದ್ದೀನಿ. ಅವುಗಳನ್ನು ನನ್ನ ಪ್ರೊಫೈಲ್ದಲ್ಲಿ ಹೋಗಿ ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಛಾತ್ರಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 7वीं कक्षा. ಇಲ್ಲಿ ನೋಡ್ರಿ, ಸೀಖನೆ ಕಾ ಪ್ರತಿಫಲ 10 ಕೊನೆಯ ಕಲಿಕಾ ಫಲವಿದು. ಇಲ್ಲೇನು ಕಲಿತಾರಪ್ಪ ಅಂದ್ರೆ 1 से 100 तक ಗಿನತಿ ಕೋ ಪಡ್ತೆ ಔರ್ ಲಿಖ್ತೆ ಹೈ. 1ರಿಂದ 100ರವರೆಗೆ ಏನು ಗಿನತಿಯನ್ನು ಏನು ಮಾಡ್ತಾರೆ ಅಂದ್ರೆ ಓದಿ ಬರೀತಾರೆ ಅಂತ ಇದೆ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಗತಿವಿಧಿ 1. ಇಲ್ಲೇನು ಮಾಡಬೇಕಪ್ಪ ಅಂದ್ರೆ 1ರಿಂದ ಎಷ್ಟು 50ರವರೆಗೆ. ಇಲ್ಲಿ 51ರಿಂದ 100ರವರೆಗೆ ಏನು ಮಾಡಬೇಕು. ಅಂಕಿಯಲ್ಲಿ ಕೊಟ್ಟಿದ್ದಾರೆ, ಆ ಅಂಕಿಯನ್ನು ಏನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ 1 2 3 4 5 6 ಟಿಕೆಟ. ಅದನ್ನು ಹಿಂದಿಯಲ್ಲಿ ಬರೀಬೇಕು. ಇಲ್ಲಿ ನೋಡ್ರಿ 1 2 3 4 5 6 7 8 9 10 ಹಿಂಗೆ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ನೇ ಪೇಜಲ್ಲಿ 50ರವರೆಗೂ ಬರೀಬೇಕು. ಇಲ್ಲಿ ನಾನು ಪ್ರತಿಯೊಂದನ್ನು ವಿವರವಾಗಿ ಹೇಳಲ್ಲ. ಇಲ್ಲಿ ಇಷ್ಟೇ ಜಸ್ಟ್ ವಿಡಿಯೋದಲ್ಲಿ ಬರುವಂಥದ್ದನ್ನು ನೀವೇನು ಮಾಡಿ ಅವುಗಳನ್ನು ಬರೆಯಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಬರ್ಕೋತಾ ಹೋಗಿ ಎಲ್ಲವನ್ನು. ಇದು 82ನೇ ಪೇಜಲ್ಲಿ ಬಂದಂಥದ್ದು. ಇನ್ನೊಮ್ಮೆ ಸರಿಯಾಗಿ ತೋರಿಸ್ತೀನಿ. 1ರಿಂದ 50ರವರೆಗೆ ಅಂಕಿಗಳನ್ನು ಅಕ್ಷರಗಳಲ್ಲಿ ಬರೀಬೇಕು, ಹಿಂದಿ ಅಕ್ಷರಗಳಲ್ಲಿ. ನೆಕ್ಸ್ಟ್ ಮುಂದಿನ ಪೇಜಲ್ಲಿ 51ರಿಂದ 100ರವರೆಗೆ ಏನು ನೋಡ್ರಿ ಗಿನತಿ ಕೋ ಸೀಖೆಂಗೆ ಅಂತ ಇದೆ, ಸಂಖ್ಯೆಯೋ ಕೋ ಗಿನತಿ ಕೋ ಸೀಖೆಂಗೆ ಅಂತ ಇದೆ. ಇಲ್ಲಿ 51ರಿಂದ 100ರವರೆಗೆ. ಈ ಒಂದು ಕಲಿಕಾ ಫಲ ಆ್ಯಕ್ಚುಲಿ ಭಾಳಷ್ಟು ಈಸಿಯಾಗಿದೆ. ಇಲ್ಲಿ 51ರಿಂದ 100ರವರೆಗೆ ಬರೆದಿದ್ದನ್ನು ನೋಡ್ತಿ ಬರ್ಕೋರಿ ತಾವು ಪುಸ್ತಕದಲ್ಲಿ. ಲಾಸ್ಟಿಗೆ 100 ಅಂದರೆ 100 ಅಂತ ಬರೆದಿದ್ದೀನಿ. ಸರಿಯಾಗಿ ಇನ್ನೊಮ್ಮೆ ಬರೆದಿಟ್ಕೊಳ್ರಿ. 91 92 93. ಹೀಗೆಲ್ಲ ಹಿಂದಿಯಲ್ಲಿ ನಿಮ್ಗೆ ಅಕ್ಷರಗಳಲ್ಲಿ ಅಂಕಿಗಳನ್ನು ಬರೆಯುವಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು ಎಂಬುದು ಈ ಒಂದು ಕಲಿಕಾ ಫಲದ ಉದ್ದೇಶ. ಇಷ್ಟಾದಮೇಲೆ ನೆಕ್ಸ್ಟ್ ಗತಿವಿಧಿ 2 ಚಟುವಟಿಕೆ 2ರಲ್ಲಿ ಮಾತೃಭಾಷೆ ಮೇ ದಿಯೇ ಗಯೇ ಅಂಕೋ ಕೋ ಸಂಖ್ಯೆಯೋ ಮೇ ಲಿಖಿಯೇ. ಮಾತೃಭಾಷೆಯಲ್ಲಿ ಬರೆದಂಥ ಏನು ಅಕ್ಷರದಲ್ಲಿ ಬರೆದಂಥ ಪದಗಳನ್ನು ಅಂಕಿಯಲ್ಲಿ ಬರೀಲಿ ಅಂತ ಹೇಳ್ತಾರೆ. ಸಂಖ್ಯೆಯಲ್ಲಿ ಬರೆದಿದ್ದಾರೆ. ನೋಡ್ರಿ 52 ಅಂತ ಬರೆದಿದ್ದೀವಿ. ನೆಕ್ಸ್ಟ್ 77. ಎಷ್ಟಿದೆ 77. ಎರಡನೇದು 77 ಅಂತಿದೆ. ನೆಕ್ಸ್ಟ್ 95 ಬರೆದಿದ್ದೀವಿ. ನೆಕ್ಸ್ಟ್ 69. 69 ಬರೆದಿದ್ದೀವಿ. ನೆಕ್ಸ್ಟ್ ಏನಿದೆ 85 ಬರೆದಿದ್ದೀವಿ. ನೆಕ್ಸ್ಟ್ 58 ಎಂಬುದನ್ನು ಕೂಡ ಇಲ್ಲೇ ಬರೆದಿದ್ದೀವಿ. ಇದು ಗತಿವಿಧಿ 2ರಲ್ಲಿ ಬರುವಂಥ 1ನೇ ಚಟುವಟಿಕೆ. ನೆಕ್ಸ್ಟ್ ನೀಚೆ ದಿಯೇ ಗಯೇ ಅಂಕೋ ಕೋ ಮಾತೃಭಾಷೆ ಮೇ ಲಿಖಿಯೇ. ಅಕ್ಷರದಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡ್ರಿ 79. ನೆಕ್ಸ್ಟ್ 52 ಇದೆ, 52 ಅಂತ ಬರೆದಿದ್ದೀನಿ. 63 ಇದೆ. 63 ಕೂಡ ಬರೆದಿದ್ದೀನಿ. ನೆಕ್ಸ್ಟ್ 94. ನೆಕ್ಸ್ಟ್ 88 ಬರೆದಿದ್ದೀವಿ. 56 ಬರೆದಿದ್ದೀವಿ. 72 ಬರೆಯಲಾಗಿದೆ ಅಕ್ಷರಗಳಲ್ಲಿ, ಮಾತೃಭಾಷೆ ಅಕ್ಷರಗಳಲ್ಲಿ. 66 ಬರೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ 100 ಬರೆಯಲಾಗಿದೆ. 82 ಬರೆದಿದ್ದೀನಿ. 67 ಬರೆದಿದ್ದೀನಿ. ನೆಕ್ಸ್ಟ್
50 ಕೂಡ ಸೊ ಇಲ್ಲಿ ಬರೆದಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರಿಬೇಕಷ್ಟೇ. ಸೊ ಗತಿವಿಧಿ 2ರಲ್ಲಿ 2ನೇ ಚಟುವಟಿಕೆ. ನೆಕ್ಸ್ಟ್ ಗತಿವಿಧಿ 3 ನೋಡಿರಿ, पंछी को घर पहुँचाने में मदद कीजिए. ಸೊ ಇಲ್ಲೊಂದು ಏನು ಮಾಡಿದ್ದಾರೆ ಅಂದ್ರೆ ಏನೇನು ಕೊಟ್ಟಿದ್ದಾರೆ. ಸೊ ಈ ಒಂದು ಹಕ್ಕಿ ಮೇಲೆ ಇರಬೇಕಂದ್ರೆ ಏನು ಮಾಡಬೇಕು, ನಾವು ಸಹಾಯವನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದ್ರೆ 91ರಿಂದ 100ರವರೆಗೆ ಏನು ಮಾಡಬೇಕು. ಸೊ ನಾವಿಲ್ಲಿ ಅಕ್ಷರಗಳಲ್ಲಿ ಬರೀಬೇಕು. ಸೊ 1ನೇದವರೇ ಬರೆದಿದ್ದಾರೆ 91 ಅಂತ ಬರೆದಿದ್ದಾರೆ. ಸೊ 91, 92, 93, 94, 95, 96, 97, 98, 99, 100 ಅನ್ನುತ್ತೆ. ಸೊ ಅದೇನಾಗ್ತೈತಿ, ಸೊ ಅದು ಮನೆಯನ್ನು ತಲುಪ್ತೈತಿ. ಸೊ ಇಲ್ಲಿ ಇಷ್ಟೇ. ಸೊ 91ರಿಂದ ಸೊ 91ನೇದವರೇ ಬರೆದಿದ್ದಾರೆ, 100ರವರೇ ಬರೆದಿದ್ದಾರೆ. ಸೊ ನಡುವಿನ ಏನು ಸಂಖ್ಯೆಗಳ ಅಕ್ಷರಗಳನ್ನು ಸೊ ಅಕ್ಷರಗಳಲ್ಲಿ ಇಲ್ಲಿ ಬರಿಬೇಕು. ಸೊ ಇಷ್ಟೇ ಗತಿವಿಧಿ 3. ಸೊ ಇಷ್ಟು ಇದೇ ಕಲಿಕಾ ಬಲವರ್ಧನೆ 7ನೇ ತರಗತಿಯ ಕಡೆಯ ಏನು ಪೇಜ್ ಇದೆ. ಸೊ ಇಷ್ಟು ಏನಪ್ಪ ಅಂದರೆ 7ನೇ ತರಗತಿಯಲ್ಲಿ ಬರುವಂಥ ಕೊನೆಯ ಶಿಕ್ಷಣಿಕ ಪ್ರತಿಫಲ 10ರಲ್ಲಿ ಬರುವಂಥ ಚಟುವಟಿಕೆಗಳು. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಯಾಕಂದರೆ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಬಹಳಷ್ಟು ಚಟುವಟಿಕೆಗಳ ಕುರಿತು ವಿವರಣೆ ಮಾಡಿದ್ದೀನಿ. 6ನೇ ತರಗತಿ ಚಟುವಟಿಕೆಗಳು, 7ನೇ ತರಗತಿ ಚಟುವಟಿಕೆಗಳ ಕುರಿತು ವಿಡಿಯೋಗಳನ್ನ ಮಾಡಿದ್ದೀನಿ. ಅವುಗಳನ್ನು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.